ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿಃ. ಸಮಸ್ತ ದೇವತಾ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ರುಜುತ್ವದ ವಿಷಯದಲ್ಲಿ ಅನೇಕ ದಿನಗಳಿಂದ ನಡೆಯುತ್ತಾ ಇರುವಂತಹ ವಾದವನ್ನು ನೀವೆಲ್ಲ ಕೇಳ್ತಾ ಇರ್ತೀರಿ. ರುಜುತ್ವದ ವಿಷಯದಲ್ಲಿ ಬಂದ ಕ್ರಮವನ್ನು ಒಂದು ನಿಮಿಷದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ರುಜುತ್ವದ ವಿಷಯದಲ್ಲಿ ಅನೇಕ ಅಭೇದ್ಯ ಪ್ರಮಾಣಗಳು ಇವೆ ಅಂತ ಹೇಳಿದಾಗ ಅದಕ್ಕೆ ವಿರುದ್ಧವಾಗಿ ಇರುವಂತಹ ವಾದಿರಾಜಗುರು ಸಾರ್ವಭೌಮರ ವಾಕ್ಯಗಳನ್ನು ಎತ್ತಿ ತೋರಿಸಿತ್ತು. ಒಂದು ತೀರ್ಥಪ್ರಬಂಧದ ವಾಕ್ಯ ಹಾಗೂ ಯುಕ್ತಿಮಲ್ಲಿಕಾ ವಾಕ್ಯ. ಈ ಎರಡು ಗ್ರಂಥಗಳಿಗೆ ವಾದಿರಾಜಗುರು ಸಾರ್ವಭೌಮರ ಸಾಕ್ಷಾತ್ ಶಿಷ್ಯರ ಟಿಪ್ಪಣಿಗಳಿವೆ. ಹೀಗಾಗಿ ಆ ಟಿಪ್ಪಣಿಗಳಿಂದಲೇ ವಾದಿರಾಜಗುರು ಸಾರ್ವಭೌಮರ ಮನಸ್ಸಿನ ಹಾರ್ದವನ್ನು ನಾವೆಲ್ಲ ತಿಳಿಯೋದು ಸಾಧ್ಯ. ಅಲ್ಲಿ ಯಾವುದೇ ವಿಷಯಾಂತರ ವಾಕ್ಯ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವ ದೃಷ್ಟಿಯಿಂದ ಅದನ್ನು ಪ್ರಮಾಣವಾಗಿ ಕೊಟ್ಟಿತ್ತು. ಅದಕ್ಕೆ ನಮಗೆ ಅಪೇಕ್ಷಿತವಾದ ನಿರೀಕ್ಷಿತವಾದಂತಹ ಉತ್ತರ, ಸಮಂಜಸವಾದ ಉತ್ತರ ಸಿಗಲಿಲ್ಲ. ಅಲ್ಲಿ ಹೇಳಿದಂತಹ ಮಾತು ಆಯಾಸ ಇತ್ಯಾದಿಗಳೇ ಇರಲಿ, ಅಬೋಧಾದಿಗಳೇ ಇರಲಿ, ಇದೆಲ್ಲವೂ ಕೂಡ ವಿಡಂಬನೆಗಾಗಿ ಹೇಳಿದ್ದು ಅಂತ ಹೇಳಿ ಯಾವ ರುಜುತ್ವ ಬಾಧಕವಾದಂತಹ ಧರ್ಮಗಳನ್ನು ನೂರಾರು ಕಡೆಗೆ ವಾದಿರಾಜಗುರು ಸಾರ್ವಭೌಮರು ಹೇಳಿಕೊಂಡಿದ್ದಾರೆ. ಅದೆಲ್ಲವೂ ಕೂಡ ವಿಡಂಬನೆ ಅಂತನ್ನುವುದಾಗಿ ಹೇಳಿ ಮುಗಿಸಿಬಿಟ್ರು. ಆದರೆ ವಿಡಂಬನೆ ಅಂತನ್ನುವುದಕ್ಕಾಗಿ ಇನ್ನೂ ಯಾವುದೇ ಶುದ್ಧ ಸಂಪ್ರದಾಯದಿಂದ ಬಂದಂತಹ ಪ್ರಮಾಣವನ್ನು ಕೊಡಲಿಕ್ಕೆ ಆಗಿಲ್ಲ. ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಯಾವ ಶಿಷ್ಯರೂ ಕೂಡ ಅದನ್ನು ವಿಡಂಬನೆ ಅಂತ ಹೇಳಲಿಲ್ಲ. ಹೀಗಾಗಿ ನಾಗೇಂದ್ರಾಚಾರ್ಯರು ವಾದ ಹಾಕಿದಾಗ, ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕಾಗಿ ಹೊರಟಾಗ ಮೊದಲಿಗೆ ಅವರಿಗೆ ವಿರೋಧಿಯಾದವರು ವಾದಿರಾಜಗುರು ಸಾರ್ವಭೌಮರು ಹಾಗೂ ಅವರ ಶಿಷ್ಯರೇ. ಹೀಗಾಗಿ ವಾದಿರಾಜಗುರು ಸಾರ್ವಭೌಮರ ವಾಕ್ಯ ಮಾತ್ರ ಇದ್ದಾಗ ಅದಕ್ಕೆ ನಾವು ಏನೋ ಮಾಡಿ ಅರ್ಥಾಂತರವನ್ನು ಮಾಡಬಹುದು, ಈ ಟಿಪ್ಪಣಿಕಾರರ ಸಹವಾಸವೇ ಬೇಡ ಅಂತ ಹೇಳಿ ವಿಚಾರವನ್ನು ಮಾಡಿಕೊಂಡು ಸರಸಭಾರತಿ ವಿಲಾಸ ಗ್ರಂಥದ ವಾಕ್ಯಗಳನ್ನು ಅವರು ಆರಿಸಿಕೊಂಡ್ರು ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕಾಗಿ. ಅದಕ್ಕೆ ಹೇಳಿದಂತಹ ಎರಡು ವಾಕ್ಯಗಳು, ಒಂದು ಯತ್ನಾಸಾಧ್ಯಮಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಅಂತನ್ನುವ ಸರಸಭಾರತಿ ವಿಲಾಸದ ಕೊನೆಗೆ ಬರುವಂತಹ ಒಂದು ಶ್ಲೋಕ. ಇನ್ನೊಂದು ರೀಸೆಂಟಾಗಿ ಹೇಳಿದಂತಹ ಶ್ಲೋಕ, ಕ್ವಾಹಂ ನೃಹಯತೇಂಗ್ರರ್ಥ ಶರಣ ಕರ್ಣಾಂಬುದೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ ಅಂತನ್ನುವುದಾಗಿ ಈ ಎರಡು ವಾಕ್ಯಗಳನ್ನು ಇಟ್ಕೊಂಡು ತಮಗೆ ಯಾವ ರೀತಿಯಾಗಿ ಅರ್ಥ ಬೇಕೋ ಆ ರೀತಿಯಾಗಿ ಅರ್ಥವನ್ನು ಮಾಡೋದಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಆಯಾಸಾದಿಗಳು ಇಲ್ಲ ಅಂತನ್ನೋದನ್ನು ಸಮರ್ಥನೆ ಮಾಡೋದಕ್ಕೆ, ಸಂಸಾರ ಇದು ದಗ್ಧಪಟಾಯಮಾನವಾಗಿದೆ, ಅದು ಕಾರ್ಯಕಾರಿ ಅಲ್ಲ ಅನ್ನೋದನ್ನು ತೋರಿಸೋದಕ್ಕಾಗಿ ಈ ಎರಡು ಶ್ಲೋಕಗಳನ್ನು ಆರಿಸಿಕೊಂಡ್ರು. ಇವತ್ತಿನವರೆಗೂ ನಿರವಕಾಶವಾದಂತಹ, ಇಬ್ಬರಿಗೂ ಸಮ್ಮತವಾದ ಸ್ಪಷ್ಟವಾದಂತಹ ಪ್ರಮಾಣವನ್ನು ಅವರಿಗೆ ಕೊಡಲಿಕ್ಕಾಗಿಲ್ಲ ಅಂತನ್ನೋದು ನಮಗೆ ಇದರಿಂದ ತಿಳಿದು ಬರ್ತದೆ. ಈ ಎರಡು ಶ್ಲೋಕಗಳ ವ್ಯಾಖ್ಯಾನವನ್ನು ಅವರು ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾವ ರೀತಿಯಾಗಿ ತಿರುಚಿದ್ದಾರೆ, ಅದನ್ನು ಸಮಾಜದ ಮುಂದೆ ಇಡುತ್ತೇನೆ. ನೀವು ನಿರ್ಧಾರವನ್ನು ಮಾಡಬಹುದು ಯಾವ ರೀತಿಯಾಗಿ ವಾದದಲ್ಲಿ ವ್ಯಾಖ್ಯಾನವನ್ನು ತಿರುಚಿ ತಮಗೆ ಅಪೇಕ್ಷಿತವಾದ ಅರ್ಥವನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಹೋಗ್ತಾರೆ ಅಂತನ್ನುವುದು ಎಲ್ಲ ಸಜ್ಜನರಿಗೂ ಕೂಡ ಇದರಿಂದ ತಿಳಿದು ಬರ್ತದೆ. ಮೊದಲನೇದಾಗಿ ಅವರು ವಾದಿರಾಜ ಗುರು ಸಾರ್ವಭೌಮರು ದಗ್ಧಪಟಾಯಮಾನವಾದಂತಹ ಸಂಸಾರವುಳ್ಳವರು, ಅವರಿಗೆ ಸಂಸಾರದ ಸಂಬಂಧವೇ ಇಲ್ಲ. ಅಂದರೆ ಆ ಸಂಬಂಧ ಇಲ್ಲದೇ ಇರುವಷ್ಟು ಈ ಸಂಸಾರ ಅಂತನ್ನುವುದು ಅವರ ಜೊತೆಗೆ ಇದೆ ಅಂತನ್ನುವ ಅರ್ಥದಲ್ಲಿ ದಗ್ಧಪಟಾಯಮಾನ ಅಂತನ್ನುವ ಅರ್ಥವನ್ನು ಅವರು ಹೇಳಿದರು. ಈ ಶ್ಲೋಕವನ್ನು ಹೇಳಿದಾಗ ವಾದಿರಾಜರ
ವಾದಿರಾಜ ಗುರು ಸಾರ್ವಭೌಮರ ರುಜುತ್ವ ಅಂತೂ ಸಿದ್ಧ ಆಗೋದಿಲ್ಲ. ನಾವು ರುಜುತ್ವಕ್ಕೆ ಸಾಧಕವಾದ ಪ್ರಮಾಣವನ್ನು ಕೇಳಿದ್ವಿ. ಅವರು ಹೇಳೋದೇನು, ಸಂಸಾರ ಇಲ್ಲ ಅಂತಾದರೆ ಅವರು ರುಜುಗಳು ಅನ್ನುವ ಅರ್ಥವನ್ನು ತಾವೇ ಮಾಡಿಕೊಂಡಿದ್ದಾರೆ. ಹಾಗಿದ್ದರೆ ಈ ಶ್ಲೋಕದಿಂದ ಅವರ ಪ್ರಕಾರ ಅರ್ಥ ತಂದುಕೊಡಬೇಕು. ನಮ್ಮ ಪ್ರಕಾರವಂತೂ ಅರ್ಥ ಇಲ್ಲ. ರುಜುತ್ವವನ್ನು ಹೇಳಿಕೊಡುವಂತಹ ಸ್ಪಷ್ಟವಾದ ಶಬ್ದಗಳು ಯಾವುದೂ ಕೂಡ ಇಲ್ಲ. ಅದು ನಿಮಗೂ ಕೂಡ ಗಮನಕ್ಕೆ ಬರ್ತದೆ. ಕ್ವಾಹಂ ನೃಹಯ ತೇಂಗ್ರ್ಯರ್ಥ ಶರಣ ಕರುಣಾಂಬುದೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರ ಆವರಣಂ ಮಮ. ಇದರಲ್ಲಿ ರುಜುತ್ವವನ್ನು ಹೇಳಿಕೊಡುವಂತಹ ಸಮಾನವಾದ ಶಬ್ದಗಳಾಗಲಿ ರುಜು ಶಬ್ದವಾಗಲಿ ಸರ್ವಥಾ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಇದಕ್ಕೆ ತಮ್ಮದೇ ಆದಂತಹ ಅರ್ಥವನ್ನು ಮಾಡಿಕೊಂಡು ಈ ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಹೊರಡಬೇಕು. ಅವರು ನಾಗೇಂದ್ರಾಚಾರ್ಯರು ಈ ಶ್ಲೋಕದ ಅರ್ಥವನ್ನು ತಿಳಿಸಬೇಕಾದ್ರೆ ಅತ್ಯಂತ ಜಾಣತನದಿಂದ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ ಅಂತನ್ನುವುದು ದಗ್ಧ ಪಟಾಯಮಾನವಾದಂತಹ ಸಂಸಾರ ಇವರ ಮೇಲೆ ಪ್ರಭಾವ ಬೀರುವಂಥದ್ದಲ್ಲ ಅನ್ನುವ ಅರ್ಥವನ್ನು ಸಾವಕಾಶವಾಗಿ ಕೇಳುವವರ ಮನಸ್ಸಿನಲ್ಲಿ ಅದನ್ನು ಸೇರಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಈ ಶ್ಲೋಕಕ್ಕೆ ದಗ್ಧಪಟಾಯಮಾನವಾದ ಸಂಸಾರವಿದೆ ಅಂತನ್ನುವ ಅರ್ಥ ಯಾವ ಶಬ್ದದಿಂದ ಬರ್ತದೆ ಅಂತನ್ನೋದನ್ನು ತಿಳಿಸುವ ಪ್ರಯತ್ನ ಮಾತ್ರ ಅವರು ಮಾಡಲಿಲ್ಲ. ಯಾಕೆಂದರೆ ಅಲ್ಲಿ ಯಾವ ಶಬ್ದಗಳಿಂದಲೂ ಕೂಡ ದಗ್ಧಪಟಾಯಮಾನವಾದ ಸಂಸಾರ ಅಂತನ್ನುವ ಅರ್ಥ ಸರ್ವಥಾ ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂತನ್ನೋದನ್ನು ನಿಮಗೆ ಪ್ರಮಾಣ ಪುರಸ್ಸರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರಮಾಣವಿಲ್ಲದೇನೆ ವಾದದಲ್ಲಿ ಮಾತನಾಡೋದಕ್ಕೆ ಹೋಗಬಾರದು ಅಂತನೋ ಎಚ್ಚರ ಎಲ್ಲರಿಗೂ ಕೂಡ ಇರಬೇಕು. ಈ ಸರಸಭಾರತಿ ವಿಲಾಸ ಗ್ರಂಥಕ್ಕೆ 1987ನೇ ಇಸ್ವಿಯಲ್ಲಿ ಸುಮಾರು 37 ವರ್ಷಗಳ ಹಿಂದೆ 37-38 ವರ್ಷಗಳ ಹಿಂದೆ ಆಚಾರ್ಯ ಸಾಣೂರು ಭೀಮಭಟ್ಟರು ಅನುವಾದವನ್ನು ಮಾಡಿ ಆ ಗ್ರಂಥದ ಪ್ರಕಾಶನವನ್ನು ಮಾಡಿದ್ದಾರೆ. ಆ ಗ್ರಂಥಕ್ಕೆ ಆಗಿನ ಸೋದೆಯ ಮಠದ ಸ್ವಾಮಿಗಳವರು ಶ್ರೀ 1008 ಶ್ರೀ ವಿಶ್ವೋತ್ತಮ ತೀರ್ಥರ ಅನುಗ್ರಹ ವಚನವೂ ಕೂಡ ಇದೆ. ಆ ಗ್ರಂಥದಲ್ಲಿ ಸಾಣೂರು ಭೀಮಭಟ್ಟರನ್ನು ಬಹಳ ಚೆನ್ನಾಗಿ ಹೊಗಳಿದ್ದಾರೆ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ವಾದಿರಾಜರ ಗ್ರಂಥವನ್ನು ವಾದಿರಾಜರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತಿಳಿಯುವುದು ಅಸಾಧ್ಯವಾದರೂ ಅವರ ಭಕ್ತರು ವಿದ್ವನ್ಮಣಿಗಳು ಆಗಿರುವ ಶ್ರೀ ಎಸ್ ವಿ ಭೀಮಭಟ್ಟರು ವಿಶೇಷ ಶ್ರಮವಹಿಸಿ ಗೂಢಾರ್ಥಗಳನ್ನು ಸಾಧ್ಯವಾದ ಮಟ್ಟಿಗೆ ವಿವರಿಸಿದ್ದಲ್ಲದೆ ಶ್ರೀ ವಾದಿರಾಜರು ವಿವರಿಸಿದ ಪ್ರಮಾಣವಚನಗಳನ್ನು ಈ ಗ್ರಂಥದ ಕನ್ನಡ ವ್ಯಾಖ್ಯಾನ ಜೊತೆಗೆ ಕೆಳಗೆ ಕೊಟ್ಟು ಏಕತ್ರ ಸಿಗುವಂತೆ ಮಾಡಿದ್ದಾರೆ ಅಂತನ್ನುವುದಾಗಿ ಭೀಮಭಟ್ಟರ ಬಗ್ಗೆ ದೊಡ್ಡ ವಿದ್ವಾಂಸರು ಸದಾಚಾರ ಸಂಪನ್ನರಾಗಿದ್ದಾರೆ, ತೀರ್ಥಪ್ರಬಂಧ ಗ್ರಂಥಕ್ಕೆ ಕನ್ನಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಹೊಗಳಿ ಅದಕ್ಕೆ ಅನುಗ್ರಹ ಸಂದೇಶವನ್ನು ಕೊಟ್ಟದ್ದಿದೆ. ಇವರು ಮಹಾವಿದ್ವಾಂಸರು ಅಂತನ್ನೋದು ಹಳೆಯ ತಲೆಮಾರಿನ ಜನಕ್ಕೆ ಗೊತ್ತಿರುವಂತಹ ವಿಷಯ. ಶ್ಲೋಕದಲ್ಲಿ ಬರುವ ವಾಕ್ಯಾರ್ಥ ಏನಿರ್ತದೆ ಅನ್ಯೂನ ಅನತಿರಿಕ್ತವಾಗಿ ಅದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಎಲ್ಲ ಕಡೆಗೆ ಮಾಡಿದ್ದು ನಾವು ನೋಡ್ತೇವೆ. ಅವರು ವಾಹಂ ರಹಯ ತೇಂಗ್ರ್ಯರ್ಥ ಚರಣ ಕರುಣಾಂಬುದೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ ಅಂತನ್ನುವ ಶ್ಲೋಕಕ್ಕೆ ಬರೆದ ವ್ಯಾಖ್ಯಾನವನ್ನು ಸಜ್ಜನರ ಮುಂದೆ ಇಡುತ್ತೇನೆ. ಇಲ್ಲಿ ಎಲ್ಲಿಯಾದರೂ ಕೂಡ ರುಜುತ್ವದ ಪ್ರಸಂಗವಾಗಲಿ ಅಥವಾ ಸಂಸಾರವಿದು ಅವರಿಗೆ ದಗ್ಧಪಟಾಯಮಾನವಾಗಿದೆ ಅನ್ನುವ ಅರ್ಥ ಬರೋದಾಗಲಿ ಬಂದಿದೆಯಾ ಅಂತನ್ನೋದನ್ನು ನೀವೇ ನೋಡಿಕೊಳ್ಳಿ. ಕರುಣಾ ಸಮುದ್ರನಾದ ಮಾನವ ಹಯರೂಪದ ಹರಿಯೇ, ನಿನ್ನ ಪಾದ ಸೂರ್ಯನನ್ನು ಶರಣು ಹೊಂದಿದ ನಾನೆಲ್ಲಿ, ನನಗೆ ಈ ನಿಸ್ಸಾರವಾದ ಸಂಸಾರವೆಂಬ ಮಂಜಿನ ಮುಸುಕೆಲ್ಲಿ. ಸೂರ್ಯನ ಪ್ರಕಾಶವು ಸುಲಭವಾಗಿ ಮಂಜನ್ನು ಹೋಗಲಾಡಿಸುವಂತೆ ನಿನ್ನ ಪಾದಕಮಲವನ್ನು ಆಶ್ರಯಿಸಿದ ನನಗೆ ಸಂಸಾರದಿಂದ ಬಿಡುಗಡೆ ಆಗಲೇಬೇಕು. ಆದರೆ
ಇಂದೂ ನಾನು ಸಂಸಾರದಲ್ಲಿದ್ದೇನೆ, ನೀನು ದಯಮಾಡಿದರೆ ಮಾತ್ರ ಸಂಸಾರ ನಿವೃತ್ತಿಯಾಗಲು ಸಾಧ್ಯ, ನೀನು ದಯಮಾಡಿ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡು ಎನ್ನುವುದಾಗಿ ಅರ್ಥವನ್ನು ಬರೀತಾರೆ. ಇದರಲ್ಲಿ ಸಂಸಾರ ದಗ್ಧಪಟಾಯಮಾನ ಅಂತನ್ನುವ ಅರ್ಥ ಯಾರಿಗಾದರೂ ತೋರುತ್ತದೆಯಾ? ತೋರೋದಿಲ್ಲ. ಹೀಗಾಗಿ ನಾಗೇಂದ್ರಾಚಾರ್ಯರು ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳಿಗೆ ಅವರು ಶಿಷ್ಯರು ಬರೆದಂತಹ ಟಿಪ್ಪಣಿಗಳು ಎಲ್ಲಿರ್ತದಲ್ಲ ಆ ಗ್ರಂಥಗಳಿಗೆ ಕೈ ಹಾಕುವ ಸಾಹಸವನ್ನು ಮಾಡಲಿಲ್ಲ. ಇವತ್ತಿಗೂ ಸರಸಭಾರತಿಗೆ ಅಲ್ಲಿ ಬರೆದಂತಹ ಶ್ಲೋಕಗಳಿಗೆ, ಅಲ್ಲಿ ಬರೆದಂತಹ ಟಿಪ್ಪಣಿಗೆ ನಾನು ವ್ಯಾಖ್ಯಾನವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ವ್ಯಾಖ್ಯಾನವನ್ನು ಮಾಡೋದು ಅಂತಂದರೆ ಸಂಪ್ರದಾಯದಿಂದ ಬಂದ ಅರ್ಥಗಳನ್ನು ಹೇಳಿಕೊಡಬೇಕಲ್ಲ, ನಿಮ್ಮದೇ ಆದ ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಹೇಳಬಹುದು, ಸಾಣೂರು ಭೀಮಭಟ್ರಿಗೆ ಆ ಅರ್ಥ ತೋರಿರುತ್ತದೆ, ಆ ಅರ್ಥವನ್ನು ಅವರು ಬರೆದಿದ್ದಾರೆ, ನನಗೆ ಈ ಅರ್ಥ ತೋರಿದೆ, ಇದು ಶಾಸ್ತ್ರದಲ್ಲಿ ಇದಕ್ಕೆ ವಿರೋಧ ಅಂತನ್ನೋದು ಎಲ್ಲೂ ಬರೋದಿಲ್ಲ, ವಿರೋಧ ಇಲ್ಲದೆ ಇದ್ದ ಅರ್ಥವನ್ನು ನಾವು ಸ್ವೀಕಾರ ಮಾಡುವುದು ಸಾಧ್ಯ ಅಂತ ಅವರು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ಮೊದಲಿಗೇನೆ ಮಾಡದೇ ಇದ್ದಂತೆ ನಾನು ಇನ್ನೊಂದು ಯುಕ್ತಿಯನ್ನು ಕೊಡ್ತೇನೆ. ಈ 2 ಶ್ಲೋಕಗಳನ್ನು ನಾನು ಅನೇಕ ರುಜುತ್ವ ಸಮರ್ಥನೆ ಮಾಡುವ ಗ್ರಂಥಗಳನ್ನು ಓದಿದೆ. ಎಲ್ಲಿಯೂ ಕೂಡ ಈ 2 ಶ್ಲೋಕಗಳನ್ನು ಅವರಿಗೆ ಈ ಮೊದಲನೇದಾಗಿ ಕ್ವಾಹಂ ರಹಯ ತೇಂಗ್ರರ್ಕ ಶರಣ ಕರುಣಾಂಬುದೆ ಅಂತನ್ನುವ ಶ್ಲೋಕವನ್ನು ಅವರ ರುಜುತ್ವದ ಸಮರ್ಥನೆ ಮಾಡೋದಕ್ಕಾಗಿ ಆಗಲಿ ಅಥವಾ ಸಂಸಾರ ದಗ್ಧಪಟಾಯಮಾನವಾಗಿದೆ ಎನ್ನುವ ಅರ್ಥದಲ್ಲಿ ಇವತ್ತಿನವರೆಗೆ ಯಾರೂ ಕೂಡ ಬರೆದಿಲ್ಲ, ಹೇಳಿಲ್ಲ. ಇವರಿಗೆ ವಾದಿರಾಜ ಗುರು ಸಾರ್ವಭೌಮರ ವಾಕ್ಯವನ್ನು ಪ್ರಮಾಣವಾಗಿ ಕೊಡಿ ಅಂತ ಕೇಳಿದಾಗ ಓದೋದಕ್ಕೆ ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು. ಈ ಶ್ಲೋಕವನ್ನು ಹೇಳಿದರೆ ಅವರಿಗೆ ನಾನು ಹೇಳಿದ ಅರ್ಥವನ್ನು ಹೇಳಿದಾಗ ವಿರೋಧಿಯಾದಂತಹ ಪ್ರಮಾಣಗಳು ಸಿಗೋದಿಲ್ಲ ಅಂತನ್ನುವ ಭ್ರಮೆಯಲ್ಲಿ ಅವರಿದ್ದರು. ಆದರೆ ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹ ಎಷ್ಟಿದೆ ನೋಡಿ. ಅವರು ತಮ್ಮಲ್ಲಿ ರುಜುತ್ವ ಇಲ್ಲ ಅಂತ ಸಮರ್ಥನೆಯನ್ನು ಮಾಡೋದಕ್ಕಾಗಿ ಈ ಶ್ಲೋಕವನ್ನು ಕೇವಲ ಸರಸಭಾರತಿ ವಿಲಾಸದಲ್ಲಿ ಮಾತ್ರ ಹೇಳಿಲ್ಲ, ಇಲ್ಲಿ ಬರುವ ಅನೇಕ ಶ್ಲೋಕಗಳನ್ನು ಧೀಶುದ್ಧಿ ಸ್ತೋತ್ರ ಅಂತ ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿಯೂ ಕೂಡ ಈ ಶ್ಲೋಕಗಳ ಉಲ್ಲೇಖವನ್ನು ಮಾಡ್ತಾರೆ. ಧೀಶುದ್ಧಿ ಸ್ತೋತ್ರ ಏನಿದೆ, ಈ ಸ್ತೋತ್ರವನ್ನು ವಾದಿರಾಜ ಗುರು ಸಾರ್ವಭೌಮರು ರುಜುತ್ವವನ್ನು ಹೇಳುವಂತಹ ಈ ಜನರ ಪ್ರಕಾರ ಭಕ್ತರ ಅನುಗ್ರಹಕ್ಕಾಗಿ ಬರೆದದ್ದು. ಸ್ವಯಂ ವಾದಿರಾಜ ಗುರು ಸಾರ್ವಭೌಮರು ಕೂಡ ಕೊನೆಗೆ ಹೇಳ್ತಾರೆ, ಯತಿನಾ ವಾದಿರಾಜೇನ ಸ್ತುತಿ ಧೀಶುದ್ಧಯೇ ಕೃತ. ಈ ಸ್ತೋತ್ರವನ್ನು ಮಾಡಿದ್ದೇನಿದೆ ಇದು ಧೀಶುದ್ಧಿಗಾಗಿ ಮಾಡಿದಂತಹ ಸ್ತೋತ್ರ. ಈ ಸ್ತೋತ್ರದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಈ ಶ್ಲೋಕವನ್ನು ಹೇಳ್ತಾರೆ. ಯಾವ ಶ್ಲೋಕ? ಈಗ ತಾನೇ ನೀವೆಲ್ಲ ಸರಸಭಾರತಿ ವಿಲಾಸದಲ್ಲಿದೆ ಅಂತ ಕೇಳಿದ್ದೀರಲ್ಲ, ಕ್ವಾಹಂ ನೃಹಯ ತೆಂಗ್ರರ್ಕ ಶರಣ ಕರುಣಾಂಬುದೇ ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ ಅಂತನ್ನುವುದಾಗಿ ಈ ಶ್ಲೋಕವನ್ನು ಹೇಳ್ತಾರೆ. ಹಾಗಿದ್ರೆ ಏನಾಯಿತು? ಎಲ್ಲ ಭಕ್ತರು ಕೂಡ ಈ ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ಹಾಗಿದ್ರೆ ಇದಕ್ಕೆ ಅರ್ಥವನ್ನು ಏನು ಮಾಡಬೇಕು? ಈ ಸಂಸಾರವೆಂಬ ಮಂಜಿನ ಮುಸುಕು ದೇವರ ಪಾದವನ್ನು ಆಶ್ರಯಿಸಿದವರೆಗೆ ಬಾಧಕವಾಗೋದಿಲ್ಲ, ಸಾಧ್ಯವಿದ್ದಷ್ಟು ಸನ್ಮಾರ್ಗದಲ್ಲಿ ಇರೋದಕ್ಕೆ ನಮ್ಮನ್ನು ಪ್ರೇರಣೆ ಮಾಡ್ತದೆ ಅನ್ನುವ ಅರ್ಥದಲ್ಲಿಯೇ ನಾವು ಈ ಶ್ಲೋಕವನ್ನು ತೆಗೆದುಕೊಳ್ಳಬೇಕಲ್ಲ. ಇಲ್ಲಿ ಹೇಳುವ ನಿಸ್ಸಾರ ಸಂಸಾರ ನಿಹಾರಾವರಣ ಅಂತನ್ನುವುದಕ್ಕೆ ದಗ್ಧಪಟಾಯಮಾನವಾದ ಆವರಣ ಅಂತನ್ನುವ ಅರ್ಥ ಇತ್ತು ಅಂತಾದರೆ ತಮ್ಮ ಭಕ್ತರಿಗೆ ಹೇಳಿದಂತಹ ಈ ಶ್ಲೋಕ ಪ್ರಾರ್ಥನೆ ಮಾಡುವಂತಹ ಶ್ಲೋಕದಲ್ಲಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ದಗ್ಧಪಟಾಯಮಾನವಾದ ಸಂಸಾರ ಅಂತ ಹೇಳೋದು ಸಾಧ್ಯವೇ? ಪ್ರಾಚೀನ ಟಿಪ್ಪಣಿಗಳಲ್ಲೂ ಈ ಅರ್ಥವನ್ನು ಬರೆದಿಲ್ಲ. 40 ವರ್ಷಗಳ ಹಿಂದೆ ಮಾಡಿದ ಅನುವಾದವನ್ನು ಹೇಳಿದೆ. ಅದಕ್ಕೆ ಹಿರಿಯ ಸ್ವಾಮಿಗಳವರ ಅನುಗ್ರಹ ಸಂದೇಶ ಇದ್ದದ್ದನ್ನು ತೋರಿಸಿಕೊಟ್ಟಿದ್ದೇನೆ. ಈ ಸ್ತೋತ್ರದಲ್ಲಿ, ಈ ಶ್ಲೋಕದಲ್ಲಿ ದಗ್ಧಪಟಾಯಮಾನವಾದ ಅರ್ಥವನ್ನು ತಂದುಕೊಡುವುದು ಸರ್ವಥಾ ಸಾಧ್ಯ ಇಲ್ಲ.
ಅಲ್ಲಿ ಹೇಳಿದಂತಹ ಸ್ತೋತ್ರದಲ್ಲಿ ಬೇರೆ ಬೇರೆ ಶ್ಲೋಕಗಳೇನಿವೆ ಆ ಶ್ಲೋಕಗಳು ಇದು ಕೇವಲ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಸಲುವಾಗಿ ಮಾಡಿಕೊಂಡದ್ದು ಅನ್ನುವ ಅರ್ಥವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅಲ್ಲಿ 3ನೇ ಶ್ಲೋಕದಲ್ಲಿ ಬರುತ್ತದೆ, ತ್ವದ್ದತ್ತ ಪುಣ್ಯವಿತ್ತಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯಾನ ದೈತ್ಯಾರೇ ತದ್ವಿಕ್ರಾಂತೇರಲಂ ತವ. ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ನೀನು ಕೊಟ್ಟಂತಹ ಪುಣ್ಯವೆಂಬ ವಿತ್ತ ಏನಿದೆ ಇದನ್ನು ರಾಕ್ಷಸರು ಪಾಪಗಳಿಂದ ಅಪಹಾರ ಮಾಡ್ತಾ ಇದ್ದಾರೆ. ವಾದಿರಾಜ ಗುರು ಸಾರ್ವಭೌಮರ ಪುಣ್ಯವನ್ನು ಯಾರಾದರೂ ಅಪಹಾರ ಮಾಡೋದು ಸಾಧ್ಯವೇ? ಯಾರಲ್ಲಿ ಕಲಿಪ್ರವೇಶವೇ ಇಲ್ಲವೋ ಅವರಲ್ಲಿ ರುಜುಗಳಲ್ಲಿ ಅವರ ಪಾಪಗಳನ್ನು ಮಾಡಿಸಿ ಪುಣ್ಯವನ್ನು ಅಪಹಾರ ಮಾಡ್ತಾರೆ ಅಂತ ಹೇಳೋದು ಸಾಧ್ಯವೇ? ಸರ್ವಥಾ ಸಾಧ್ಯ ಇಲ್ಲ. ಹಾಗಿದ್ರೆ ಇದೆಲ್ಲ ತಮ್ಮ ಭಕ್ತರ ಸಲುವಾಗಿ ಹೇಳಿದಂತಹ ಮಾತು ಅಂತ ನಾವು ತಿಳಿಬೇಕು. ಒಂದೇ ಅರ್ಥವನ್ನು ಹೇಳಿ ಅದನ್ನು ವಾದಿರಾಜ ಗುರು ಸಾರ್ವಭೌಮರಲ್ಲಿ ಸಮರ್ಥನೆ ಮಾಡಬಹುದೇ ಹೊರತು ವಾದಿರಾಜ ಗುರು ಸಾರ್ವಭೌಮರಲ್ಲಿ ಒಂದು ಅರ್ಥ ಮತ್ತೊಂದು ಕಡೆಗೆ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಸರ್ವಥಾ ಇರೋದಿಲ್ಲ. ಇಷ್ಟಾಗಿ ನಿಹಾರ ಅಂತನ್ನುವ ಶಬ್ದ ಇದು ಮಂಜು ಅಂತನ್ನುವ ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತದೆ. ಆ ಮಂಜು ಅಂತನ್ನುವ ಅರ್ಥವನ್ನು ಮಾತ್ರ ತಿಳಿಸಿಕೊಡುತ್ತದೆ ಹೊರತು ಸಂಸಾರ ಇದು ದಗ್ಧಪಟಾಯಮಾನವಾದದ್ದು ಎಂಬ ಅರ್ಥವನ್ನು ಸರ್ವಥಾ ಕೊಡೋದಿಲ್ಲ ಅಂತನ್ನೋದು ಈ ಎಲ್ಲ ಮಾತುಗಳಿಂದ ನಮಗೆ ತಿಳಿದು ಬರುತ್ತದೆ. ಹಾಗಿದ್ದರೆ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದರೆ ಇಲ್ಲದೆ ಇರುವ ಅರ್ಥವನ್ನು ತಂದು ತೋರಿಸುವ ವ್ಯಕ್ತಿ ಯಾರು ಅಂತನ್ನೋದು ನಿಮ್ಮೆಲ್ಲ ಸಜ್ಜನರಿಗೂ ಗೊತ್ತಾಗ್ತದೆ. ಇದು ಈ ಶ್ಲೋಕದಿಂದ ಸಂಸಾರ ಇದು ದಗ್ಧಪಟಾಯಮಾನವಾದ ಅರ್ಥ ಅಂತನ್ನೋದು ಬರೋದಿಲ್ಲ. ಇದು ಕೇವಲ ಕಲ್ಪಿತವಾದಂತಹ ಅರ್ಥ. ಆ ಕಲ್ಪನೆಯನ್ನು ಮಾಡಿದವರು ನಾಗೇಂದ್ರಾಚಾರ್ಯರು. ಇದಕ್ಕೆ ಪ್ರಾಚೀನವಾದಂತಹ ಯಾವ ಅನುವಾದಗಳು ಕೂಡ ಸಮ್ಮತಿಯನ್ನು ಕೊಡೋದಿಲ್ಲ. ಸ್ವಯಂ ವಾದಿರಾಜ ಗುರು ಸಾರ್ವಭೌಮರೇ ಇದನ್ನು ಮತ್ತೊಂದು ಕಡೆಗೆ ಶ್ಲೋಕವನ್ನು ಹೇಳಿದ್ದರಿಂದ ಅಲ್ಲಿ ಆ ಅರ್ಥವನ್ನು ತೆಗೆದುಕೊಳ್ಳೋದು ದಗ್ಧಪಟಾಯಮಾನವಾದ ಸಂಸಾರವೆಂಬ ಅರ್ಥವನ್ನು ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ ಅನ್ನುವ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡೇನೆ ಅದನ್ನು ಧೀಶುದ್ಧಿ ಸ್ತೋತ್ರದಲ್ಲಿಯೂ ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ, ಪಾರಾಯಣ ಮಾಡೋದಕ್ಕಾಗಿ ಹೇಳಿದ್ದಾರೆ ಅಂತನ್ನೋದು ನಾವು ತಿಳಿಯಬಹುದು. ಇನ್ನು 2ನೇ ಶ್ಲೋಕ ಏನು? ಯತ್ನಾಸಾಧ್ಯಮಿದಂ ಕಾವ್ಯಂ ಅಯತ್ನೇನ ಇವ ಯತ್ಕೃತಂ ಅಂತನ್ನೋದೇನಿದೆ ವಾದಿರಾಜ ಗುರು ಸಾರ್ವಭೌಮರಿಗೆ ಆಯಾಸವಿಲ್ಲ ಅನ್ನುವ ಅರ್ಥವನ್ನು ತೋರಿಸಿಕೊಡುತ್ತದೆ. ಅಯತ್ನೇನ ಇವ ಯತ್ಕೃತಂ ಅಂತನ್ನುವ ಮಾತನ್ನು ಇಟ್ಕೊಂಡು ಆ ಆಯಾಸಮಸ್ಮನ್ ಮೃದುಮಾನಸಸ್ಯ ಅಂತನ್ನುವಲ್ಲಿ ಆಯಾಸಕ್ಕೆ ವಿರುದ್ಧವಾಗಿ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ವಾದಿರಾಜ ಗುರು ಸಾರ್ವಭೌಮರಿಗೆ ಆಯಾಸಾದಿಗಳು ಇಲ್ಲ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಮಧ್ವಾಮಿಯವರೇ ವಾದಿರಾಜರಿಗೆ ಎಲ್ಲ ದೋಷಗಳನ್ನು ಹೇಳ್ತಾರೆ ಎನ್ನುವ ರೀತಿಯಲ್ಲಿ ಆಪಾದನೆಯನ್ನು ಮಾಡ್ತಾರೆ. ನಾನು ಯಾವ ದೋಷಗಳನ್ನು ಹೇಳಿಲ್ಲ, ನಾನು ಪ್ರಶ್ನೆ ಮಾತ್ರ ಕೇಳ್ತಾ ಇದ್ದೇನೆ. ಆ ಪ್ರಶ್ನೆಗಳು ಕೂಡ ವಾದಿರಾಜ ಗುರು ಸಾರ್ವಭೌಮರ ಮಾತಿನಲ್ಲಿ ಬಂದಂತಹ ಪ್ರಶ್ನೆಗಳು, ಅವರ ಸಾಕ್ಷಾತ್ ಶಿಷ್ಯರು ಬರೆದಂತಹ ವ್ಯಾಖ್ಯಾನಗಳಲ್ಲಿ ಆಡಿದ ಶಬ್ದಗಳನ್ನೇ ನಾನು ಆಡ್ತಾ ಇದ್ದೇನೆ. ಆದರೆ ಸಾಮಾನ್ಯ ಮಂದಿಯಲ್ಲಿ ಉಳಿದವರ ಬಗ್ಗೆ ದ್ವೇಷವನ್ನು ಹುಟ್ಟಿಸುವ ಕಾರ್ಯ ಏನಿದೆ ಅದು ಮೊದಲಿನಿಂದಲೂ ಮಾಡ್ತಾ ಇರುವಂತಹ ಅವರ ಒಂದು ಕಾರ್ಯಕ್ರಮ ಇರಲಿ. ಯತ್ನಾಸಾಧ್ಯವಿದಂ ಕಾವ್ಯಂ ಅಯತ್ನೇನ ಇವ ಯತ್ಕೃತಂ ಅಂತನ್ನುವ ಶ್ಲೋಕಕ್ಕೆ ನಾವು ಅರ್ಥವನ್ನು ತಿಳಿಬೇಕು. ಅವರು ಹೇಳೋದೇನು? ಆಯಾಸಮಸ್ಮನ್ ಮೃದುಮಾನಸಸ್ಯ ಅಂತನ್ನುವಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಈ ಶ್ಲೋಕದ ಅರ್ಥವನ್ನು ಮೊದಲಿಗೆ ತಿಳಿಸಿಕೊಡ್ತೇನೆ. ಯತ್ನಾಸಾಧ್ಯಮಿದಂ ಕಾವ್ಯಂ ಅಂದರೆ ಅರ್ಥ ಏನು? ಪ್ರಯತ್ನ ಮಾಡಿದರೂ ಮಾಡಲಿಕ್ಕಾಗದೇ ಇರುವಂತಹ ಕಾವ್ಯವಿದು ಅಂತ. ಹಾಗಿದ್ರೆ ಅರ್ಥ ಏನು ಮಾಡಬೇಕು? ಪ್ರಯತ್ನವನ್ನು ಒಟ್ಟಿಗೆ ಮಾಡಿಲ್ಲ ಅಂತ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಜೀವರಲ್ಲೂ ಕೂಡ ಜ್ಞಾನ ಇಚ್ಛಾ ಪ್ರಯತ್ನಗಳಿರುತ್ತದೆ. ಪ್ರಯತ್ನ ಜ್ಞಾನ ಇಚ್ಛಾಗಳು ಯಾವ ರೀತಿಯಾಗಿ ಇರುತ್ತದೆ ಹಾಗೆ ಪ್ರಯತ್ನ ಅಂತನ್ನೋದು ಕೂಡ ಬೇಕೇ ಬೇಕು. ಅಲ್ಪ ಪ್ರಯತ್ನ ಇರಲಿ, ಮಹಾಪ್ರಯತ್ನ ಇರಲಿ, ಪ್ರಯತ್ನದಲ್ಲಿ ತಾರತಮ್ಯ ಇರಲಿ, ಆದರೆ ಪ್ರಯತ್ನ ಇಲ್ಲ ಅಂತ ಮಾತ್ರ ಹೇಳಿಕ್ಕೆ
ಬರೋದಿಲ್ಲ. ಹೀಗಾಗಿ ಯತ್ನಾಸಾಧ್ಯಮಿದಂ ಅಂತಂದರೆ ಪ್ರಯತ್ನ ಮಾಡಿದರೂ, ಮಹಾಪ್ರಯತ್ನ ಮಾಡಿದರೂ ಸಾಧ್ಯವಾಗದೇ ಇರುವಂತಹ ಈ ಕಾವ್ಯವನ್ನು ಅಯತ್ನೇನ ಇವ ಯತ್ಕೃತಂ, ಅಲ್ಪ ಯತ್ನದಿಂದಲೇನೆ ಅನಾಯಾಸವಾಗಿಯೇನೆ ನಾನು ಮಾಡಿದ್ದೇನೆ. ಇದಕ್ಕೆ ಕಾರಣ ಏನು? ಹಯಗ್ರೀವ ದೇವರ ಅನುಗ್ರಹ. ಅತಃಕರ್ತುಂ ಅಕರ್ತುಂಚ ಸಮರ್ಥೋಭೂನ್ ಮಮ ಪ್ರಭು. ನನ್ನ ಪ್ರಭುವಾದಂತಹ ಸ್ವಾಮಿ ಹಯಗ್ರೀವ ರೂಪಿಯಾದ ಪರಮಾತ್ಮ ನನ್ನಿಂದ ಈ ಕೃತಿಯನ್ನು ಮಾಡಿಸಿದ. ಅನಾಯಾಸವಾಗಿ ಮಾಡೋದಕ್ಕೆ ಕಾರಣವೇನು? ದೇವರ ಅನುಗ್ರಹ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಿದ್ದರೆ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದೇನು? ಅಲ್ಲಿ ಶ್ರೀಮದಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯುರ್ಮುಹುಕೃಂತತು ಮಧ್ವರೂಪಿ. ನಾನು ಈ ತೀರ್ಥ ಪ್ರಬಂಧ ಗ್ರಂಥವನ್ನು ಬರೆಯೋದಕ್ಕಾಗಿ ಹೊರಟಿದ್ದೇನೆ. ಇದರಲ್ಲಿ ಅಜ್ಞಾನಾದಿಗಳಿಂದ ಮಧ್ಯೆ ಮಧ್ಯೆ ನಮಗೆ ಆಯಾಸವಾಗುವಂತಹ ಪ್ರಸಂಗ ಇರುತ್ತದೆ. ಆ ಆಯಾಸವನ್ನು ಪರಿಹಾರ ಮಾಡಬೇಕು. ಯಾರು? ಶ್ರೀಮದಾಚಾರ್ಯರು, ವಾಯುದೇವರೇ ಮಧ್ವರೂಪರಾಗಿ ಬಂದಿದ್ದಾರೆ. ಅವರು ನನ್ನ ಆಯಾಸವನ್ನು ಪರಿಹಾರ ಮಾಡಲಿ ಅಂತ ಹೇಳಿ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಆಯಾಸದ ಪ್ರಸಂಗವೇನಿತ್ತೋ ಆ ಪ್ರಸಂಗವನ್ನು ಅವರು ಪರಿಹಾರ ಮಾಡಿಕೊಂಡ್ರು. ಆಯಾಸದ ಬರುವಂತಹ ಪ್ರಸಂಗ ಇದೆ. ಆಯಾಸ ಎಷ್ಟಾಗಿದೆ ಅದು ವಾದರಾಜ ಗುರು ಸಾರ್ವಭೌಮರಿಗೆ ಗೊತ್ತು. ಆದರೆ ಆಯಾಸದ ಪ್ರಸಂಗ ಮಾತ್ರ ಇದ್ದದ್ದು. ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಆದಿಗುರುಗಳಾದಂತಹ ಶ್ರೀಮದಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಪ್ರಾರ್ಥನೆಯನ್ನು ಮಾಡಿ ಆಯಾಸಾದಿಗಳನ್ನು ಕಳೆದುಕೊಂಡು ನಾರಾಯಣಾಚಾರ್ಯರ ಪ್ರಕಾರ ಅಬೋಧಾದಿಗಳನ್ನು ಕಳೆದುಕೊಂಡು ಆ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಹಾಗಿದ್ದರೆ ಆಯಾಸವನ್ನು ಹೇಳಿದವರು, ತಮಗೆ ಬರಬಹುದಾದಂತಹ ಪ್ರಸಂಗ ಇದೆ ಅಂತ ಹೇಳಿದವರು ವಾದಿರಾಜ ಗುರು ಸಾರ್ವಭೌಮರು. ಆಯಾಸ ಎಂಬ ಶಬ್ದಕ್ಕೆ ನಾರಾಯಣಾಚಾರ್ಯರು ಅಬೋಧಾದಿ ಜನಿತವಾದಂತಹ ಆಯಾಸ ಅಂತನ್ನುವುದಾಗಿ ಅರ್ಥವನ್ನು ಅವರು ಮಾಡಿದ್ದಾರೆ. ಕಥಂ ಸ್ತೋತುಂ ಮಮ ಶಕ್ತಿರ್ ಭವಿಷ್ಯತಿ ಅಂತ ಹೇಳಿ ಆ ಚಿಂತಾಂ ಪರಿಹರತು ಅಂತ ಕೇಳಿಕೊಂಡಿದ್ದಾರೆ. ಆ ಚಿಂತೆಯ ಪರಿಹಾರ ಮಾಡಿದವರು, ಅಜ್ಞಾನಾದಿಗಳ ಪರಿಹಾರ ಮಾಡಿದವರು ವಾಯುದೇವರು, ಆದಿಗುರುಗಳಾದಂತಹ ಶ್ರೀಮದಾಚಾರ್ಯರು ಅನ್ನೋ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ತೀರ್ಥ ಪ್ರಬಂಧದಲ್ಲಿ ಕೊನೆಗೆ, ಇಲ್ಲಿ ಮೊದಲಿಗೆ ಹೇಳಿದ್ದಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾಯಿತು, ಅಲ್ಲಿ ಕೊನೆಗೆ ಹೇಳ್ತಾರೆ ಇಷ್ಟು ಅದ್ಭುತವಾದಂತಹ ಕಾವ್ಯವನ್ನು ಬರೆದದ್ದು ಯಾರಿಂದ? ಆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದ ಅಂತ ತೋರಿಸಿಕೊಡ್ತಾರೆ. ಈ ಶ್ಲೋಕದಲ್ಲಿ ತೀರ್ಥ ಪ್ರಬಂಧದಲ್ಲಿ ಹೇಳಿದ ಶ್ಲೋಕಕ್ಕೂ ಇಲ್ಲಿ ಹೇಳಿದಂತಹ ಶ್ಲೋಕಕ್ಕೂ ಎಲ್ಲಿ ವಿರೋಧ ಇದೆ? ವಿರೋಧ ಇಲ್ಲ. ಅಲ್ಲಿ ಆಯಾಸವನ್ನು ಶ್ರೀಮದಾಚಾರ್ಯರು ಪರಿಹಾರ ಮಾಡಲಿ ಅಂತ ಕೇಳಿಕೊಂಡ್ರು. ಇದು ಗ್ರಂಥದ ಕೊನೆಗೆ ಇದ್ದದ್ದಕ್ಕಾಗಿ ನನ್ನ ಆಯಾಸವನ್ನು, ನನ್ನ ಈ ಮಹಾಪ್ರಯತ್ನ ಮಾಡುವಂತಹ ಪ್ರಸಂಗವನ್ನು ಕಡಿಮೆ ಮಾಡಿದ್ದು ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಅನಾಯಾಸವಾಗಿ ಈ ಗ್ರಂಥವನ್ನು ಬರೆಸಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲಿ ವಿರೋಧ ಬರ್ತದೆ? ಯಾವ ವಿರೋಧವೂ ಕೂಡ ಇಲ್ಲ. ಸುಮ್ಮನೆ ತಾವೇ ಒಂದು ಕಲ್ಪನೆಯನ್ನು ಮಾಡಿಕೊಂಡು ವಿರೋಧ ಇದೆ, ಅಲ್ಲಿ ಆಯಾಸವನ್ನು ಹೇಳಿದರು, ಇಲ್ಲಿ ಆಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಆಯಾಸ ಇದೆ ಅಂತ ಹೇಳಿಲ್ಲ. ಬರುವಂತಹ ಆಯಾಸ ಶ್ರೀಮದಾಚಾರ್ಯರು ಪರಿಹಾರ ಮಾಡಲಿ ಅಂತ ಹೇಳಿದ್ದಾರೆ. ವಾಯುದೇವರು ಋಜುಗಳಿಗೆ ಆಯಾಸದ ಪ್ರಸಂಗವೂ ಇರೋದಿಲ್ಲ. ನಾರಾಯಣಾಚಾರ್ಯರಿಗೆ ವಾದಿರಾಜ ಗುರು ಸಾರ್ವಭೌಮರು ಋಜುಗಳು ಅಂತನ್ನುವುದಾಗಿ ಜ್ಞಾನವಿತ್ತು ಅಂತಾದರೆ ಅವರು ಮಾಡುವ ವ್ಯಾಖ್ಯಾನದ ಕ್ರಮವೇ ಬೇರೆ ರೀತಿಯಾಗಿರ್ತಿತ್ತು ಅಂತ ನಾವು ತಿಳಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ತಮ್ಮದೇ ಆದಂತಹ ಅಪವ್ಯಾಖ್ಯಾನಗಳನ್ನು ಮಾಡ್ತಾ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಹುಟ್ಟಿಸ್ತಾ ಇರ್ತಾರಲ್ಲ, ಇವರು ತಾವು ಸ್ವಯಂ ಮಾಡುವಂತಹ ವ್ಯಾಖ್ಯಾನವನ್ನು ಯಾರೂ ಕೂಡ ಗ್ರಹಣ ಮಾಡೋದು ಬೇಡ. ಸಂಪ್ರದಾಯದಲ್ಲಿ ಹಿರಿಯರು ಅನೇಕ ಜ್ಞಾನಿಗಳು ಮಾಡಿದಂತಹ ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ವಾದಿರಾಜ ಗುರು ಸಾರ್ವಭೌಮರ ಮಹಿಮೆಯನ್ನೂ ತಿಳಿಯೋಣ. ವಾದಿರಾಜ ಗುರು ಸಾರ್ವಭೌಮರಲ್ಲಿ ಇರುವಂತಹ ರುಜುತ್ವಕ್ಕೆ ಬಾಧಕವಾದಂತಹ ಧರ್ಮಗಳೇನಿದೆ ಅಂತ ತಿಳಿದುಕೊಂಡು ನಾವು ಯಥಾರ್ಥವಾಗಿ ಅವರ ಚಿಂತನೆಯನ್ನು
ಮಾಡುವ ಪ್ರಯತ್ನ ನಮ್ಮ ಜೀವನದಲ್ಲಿ ಮಾಡೋಣ, ಪುಣ್ಯವನ್ನು ಸಂಪಾದಿಸೋಣ. ಅಪವ್ಯಾಖ್ಯಾನವನ್ನು ಯಾರೂ ಕೂಡ ಯಾವ ಕಾಲಕ್ಕೂ ಕೇಳುವ ಪ್ರಯತ್ನವನ್ನು ಮಾಡಬೇಡಿ. ಅವರೆಲ್ಲ ಹೇಳಿದರೂ ಕೂಡ ಅದನ್ನು ತಿರಸ್ಕಾರ ಮಾಡಿಬಿಡಿ. ಶುದ್ಧ ಸಂಪ್ರದಾಯದಿಂದ ಬಂದ ಅರ್ಥವನ್ನು ಮಾತ್ರ ತಿಳಿಯಿರಿ. ಅದರಿಂದಲೇ ದೇವರ ಗುರುಗಳ ಅನುಗ್ರಹ ಅಂತನ್ನೋದಾಗಿ ಹೇಳ್ತೇನೆ. ನಾವು ಬಾಯಿ ಮುಚ್ಕೊಂಡು ಕೂತಿಲ್ಲ. ಅವರು ಹೇಳಿದರು ಬಾಯಿಗೆ ಹೊಲಿಗೆ ಹಾಕ್ಕೊಂಡಿದ್ದೀರಾ ಅಂತ. ನಾವು ಆ ರೀತಿ ಮಾಡಿದ್ದಲ್ಲ. ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಪ್ರಮಾಣಬದ್ಧವಾಗಿ ಮಾಡಬೇಕು. ಪ್ರಮಾಣಗಳನ್ನು ಕೊಟ್ಟು ತೋರಿಸ್ತಾ ಇದ್ದೇವೆ. ನಿಮ್ಮ ಹಾಗೆ ಮುಂದೆ ಹೇಳ್ತೇನೆ ವಾದರಾಜ ಗುರು ಸಾರು ಅವರು ಹೇಳಿದ್ದೆಲ್ಲ ವಿಡಂಬನೆ ಅಂತನೋ ಮಾತುಗಳನ್ನು ಆಡುವಂತಹ, ನಮ್ಮಲ್ಲಿ ಟಿಪ್ಪಣಿಕಾರರನ್ನು ಧಿಕ್ಕರಿಸುವಂತಹ ಪ್ರವೃತ್ತಿ ನಮ್ಮಲ್ಲಿ ಸರ್ವಥಾ ಇಲ್ಲ. ಯಾವ ಮಾತುಗಳನ್ನು ಆಡಿದ್ದಿದೆ ಎಲ್ಲದಕ್ಕೂ ಪ್ರಮಾಣ ಕೊಟ್ಟಾಗಿದೆ. ನೀವು ಆಡಿದ ಮಾತಿಗೆ ಪ್ರಮಾಣವನ್ನು ಕೊಡಿ. ವಿಡಂಬನೆ ಅಂತ ಹೇಳಿದ್ದು ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿ ವಾದಿರಾಜ ಗುರುಸಾರ್ವಭೌಮರ ಮಾತಿನಿಂದಲೇ ನಿಮಗೆ ತಿಳಿಸಿಕೊಟ್ಟಾಗಿದೆ. ಅದಕ್ಕೆ ಇನ್ನೂವರೆಗೂ ಕೂಡ ಉತ್ತರ ಬಂದಿಲ್ಲ. ಉತ್ತರ ಬರದೇ ಇರುವಂತಹ ನಿಮ್ಮ ಮಾತುಗಳಲ್ಲಿ 10 ಮಾತುಗಳಿವೆ. ಅದೆಲ್ಲವನ್ನು ಎತ್ತಿ ತೋರಿಸ್ತೇನೆ. ಮೊದಲಿಗೆ ಈ 2 ಶ್ಲೋಕಗಳಿಗೆ ಮಾಡಿದ ವ್ಯಾಖ್ಯಾನಕ್ಕೆ ನಿಮ್ಮ ಆಕ್ಷೇಪಗಳಿದ್ದರೆ ತಿಳಿಸಿಕೊಡಿ ಅವಶ್ಯವಾಗಿ. ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯಾದರೂ ಕಂಡಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಇನ್ನೂವರೆಗೂ ಕೊಡಲಿಕ್ಕಾಗಿಲ್ಲ. ಕೊಡುವ ಪ್ರಯತ್ನವನ್ನು ಮಾಡಿ. ಆದರೆ ಆ ಪ್ರಯತ್ನದಲ್ಲಿ ಸಾತ್ವಿಕತನ ಇರಲಿ. ಸಂಪ್ರದಾಯದಿಂದ ಹೊರಗಡೆ ಬಂದು ಆ ಉತ್ತರವನ್ನು ಕೊಡುವುದು ಬೇಡ ಅಂತನ್ನೋದಾಗಿ ನಿಮ್ಮಲ್ಲಿ ಈ ಒಂದು ಮಾತನ್ನು ತಿಳಿಸಿಕೊಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.